ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಲಿಂಗ ತಾರತಮ್ಯದಿಂದ ಮುಕ್ತವಾದ ಉತ್ತಮ ಸಮಾಜವನ್ನು ನಿರ್ಮಿಸಲು ಮತ್ತು ಲಿಂಗ ಸಮಾನತೆಯ ಸಂದೇಶವನ್ನು ನೀಡಲು ಪ್ರತಿ ವರ್ಷ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಧ್ಯೇಯವಾಕ್ಯ ಗಳಿಸಲು ಅವಕಾಶ ಕೊಡಿ. ಕೆಲಸದಲ್ಲಿ, ಮನೆಯಲ್ಲಿ ಮತ್ತು ಸಮುದಾಯದಲ್ಲಿ ಮಹಿಳೆಯರನ್ನು ಬಹಿರಂಗವಾಗಿ ಮುನ್ನಡೆಸಲು ಹಲವು ಮಾರ್ಗಗಳು ಕೆಳಗಡೆ ನೀಡಿದಂತೆ ಇವೆ. ಗೌರವ, ದೇಣಿಗೆ, ಗೋಚರತೆ, ಜ್ಞಾನ, ಹಣಕಾಸು, ನ್ಯಾಯ, ಸಂಪನ್ಮೂಲ, ಧ್ವನಿ, ರಕ್ಷಣೆ, ಸತ್ಯ, ಸಮಾನ ವೇತನ, ಪ್ರಾಯೋಜಕತ್ವ, ಮಾರ್ಗದರ್ಶನ, ಕ್ರೆಡಿಟ್, ಬಜೆಟ್, ಪರಿಚಯ ಕಾರ್ಯಾಗಾರಗಳನ್ನು, ಅವಕಾಶಗಳನ್ನು, ಸುರಕ್ಷತೆಯನ್ನು, ತರಬೇತಿ, ಸ್ಟೇಟ್ ಅಸೈನ್ಮೆಂಟ್, ಆವೇಗ ಮಾದರಿಗಳು, ಬೆಳವಣಿಗೆ, ಪ್ರವೇಶ ಸಮಯ ಮುಂತಾದವು. ಮಹಿಳೆಯರಿಗೆ ನೀಡಿವೆ ನಾರಿ ಶಕ್ತಿಯನ್ನು ಸೃಷ್ಟಿಯ ಆದಿಶಕ್ತಿ ಎಂದು ಮಹಿಮೆ ಮಾಡಲಾಗಿದೆ. ನಾರಿಯು ಸಮಾಜದ ಅತ್ಯಂತ ಶ್ರೇಷ್ಠ ಭಾಗವಾಗಿದ್ದಾಳೆ. ನಾರಿಯು ಸ್ವರ್ಗಕ್ಕೆ ದಾರಿ ಎಂಬುದು ಎಲ್ಲರೂ ತಿಳಿದ ಸತ್ಯವಾಗಿದೆ. ನಾರಿ ಒಬ್ಬಳು ಕಲಿತರೆ ಒಂದು ಶಾಲೆಯನ್ನು ತೆರೆದಂತೆ ಎಂಬ ನಾಣ್ಣುಡಿ ಸಾರ್ಥಕವಾಗಿದೆ. ಆದರೆ ಶತಮಾನಗಳಿಂದ ನಾರಿಯನ್ನು ಒಂದು ಭೋಗವಸ್ತು ಎಂದು ಹಾಗೂ ಪುರುಷನ ಸಂಪತ್ತು ಎಂದು ಭಾವಿಸಲಾಗುತ್ತಿದ್ದು, ನಾರಿಯನ್ನು ಪುರುಷನು ತನಗೆ ಬೇಕಾದ ರೀತಿಯಲ್ಲಿ ಬಳಸಬಹುದು ಹಾಗೂ ಆಕೆಯ ಮನೋಬಲವನ್ನು ಮುರಿದು ಆಕೆಯ ಭಾವನೆಗಳಿಗೆ ಬೆಲೆಯೇ ಇಲ್ಲದಂತೆ ಮಾಡಿದ್ದನು. ಆದರೆ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ನಾರಿಯು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಇತಿಹಾಸದಲ್ಲಿ ತನ್ನ ಹೆಸರನ್ನು ಅಮರಗೊಳಿಸಿದ್ದಾಳೆ. ವೈದಿಕ ಕಾಲದ ನಾರಿಯು ಪುರುಷನ ಸಮಾನ ಸ್ಥಾನಮಾನ ಪಡೆದು ಆನಂದಿಸಿದ್ದಾಳೆ. ಆ ಕಾಲದ ಮಹಿಳೆಯು ಸುಶಿಕ್ಷಿತಳಾಗಿದ್ದು ಆಕೆಯ ವಿವಾಹವು ಬಯಸಿದವರೊಂದಿಗೆ ಪರಿಪಕ್ವ ವಯಸ್ಸಿನಲ್ಲಿ ನೆರವೇರುತ್ತಿತ್ತು. ಮಧ್ಯಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನವು ಇಳಿಯಿತು. ಬಾಲ್ಯ ವಿವಾಹ, ಪುನರ್ವಿವಾಹದ ತಡೆ, ವಿವಾಹ, ದೇವದಾಸಿ ಪದ್ಧತಿ, ರಜಪೂತ ನಾರಿಯರ ಜವಾಹರ್ ವ್ರತ ಹಾಗೂ ಸತಿ ಸಹಗಮನ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗಳು ನಾರಿಯನ್ನು ಬಂಧಿಸಿದ್ದವು. ಆದರೂ ಈ ಸಮಯದಲ್ಲಿ ಅನೇಕ ವೀರ ನಾರಿಯರು ರಾಜಕೀಯ, ಸಾಹಿತ್ಯ, ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯನ್ನು ಮೆರೆದಿದ್ದಾರೆ. ರಜಿಯಾ ಸುಲ್ತಾನ್, ರಾಣಿ ದುರ್ಗಾವತಿ, ರಾಣಿ ನೂರ್ಜಹಾನ್, ಶಿವಾಜಿಯ ತಾಯಿ ಜಿಜಾಬಾಯಿ ಮುಂತಾದ ಮಹಿಳೆಯರು ನಾರಿ ಕುಲಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಮೀರಾಬಾಯಿಯು ಭಕ್ತಿ ಇತಿಹಾಸದಲ್ಲಿ ಸ್ವತಃ ಇತಿಹಾಸವಾಗಿದ್ದಾಳೆ. ಬ್ರಿಟಿಷರ ರಾಜ್ಯಾವಧಿಯಲ್ಲಿ ನಾರಿಯರ ವಿಕಾಸವು ಮಂದಗತಿಯನ್ನು ಪಡೆಯಿತು. ನಾರಿಯರಿಗೆ ಶಿಕ್ಷಣ ಪಡೆಯುವ ಅವಕಾಶ ದೊರೆತರೂ ಅಷ್ಟಾಗಿ ಮುಂದುವರಿಯಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ವೀರಾವೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಮಣಿಸಿದಳು. ಸ್ವಾತಂತ್ರ್ಯ ಹೋರಾಟದಲ್ಲಿ ಆ್ಯನಿ ಬೆಸೆಂಟ್, ವಿಜಯಲಕ್ಷ್ಮಿ ಪಂಡಿತ್, ಕಸ್ತೂರಿಬಾಯಿ ಮುಂತಾದ ಧೀರ ಮಹಿಳೆಯರು ಭಾಗವಹಿಸಿದರು. ಲಕ್ಷ್ಮೀ ಸಹಗಲ್, ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಯ ಕ್ಯಾಪ್ಟನ್ ಆಗಿದ್ದರು. ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ನಾರಿಗೆ ಗೌರವ, ರಕ್ಷಣೆ, ಅಧಿಕಾರಿಗಳು ಪುರುಷನ ಸಮಾನ ದೊರೆತರೂ ಅನಕ್ಷರತೆ, ಪುರಾತನ ರೂಢಿವಾದಿ ವಿಚಾರಗಳು, ದುರ್ಬಲ ಸಾಮಾಜಿಕ ವ್ಯವಸ್ಥೆಯ ಕಾರಣ ಅವಕಾಶ ಹಾಗೂ ಅಧಿಕಾರದ ಲಾಭವನ್ನು ಸಂಪೂರ್ಣವಾಗಿ ಮಹಿಳೆಯು ಪಡೆಯುವಲ್ಲಿ ಅಸಫಲಳಾದಳು. ಆದರೆ ಸ್ವತಂತ್ರ ಭಾರತದ ಇತಿಹಾಸವು ನಾರಿಯರ ಗೌರವ ಕಥೆಗಳಿಂದ ತುಂಬಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು 1966ರಲ್ಲಿ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾದರು. ಶ್ರೀಮತಿ ಸುಚೇತಾ ಕೃಪಲಾನಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರೆ, ಕಿರಣ್ ಬೇಡಿಯವರು ಪ್ರಥಮ ಮಹಿಳಾ IPS ಅಧಿಕಾರಿ ಹಾಗೂ ಕಮಲ್ಜಿತ್ ಸಿಂಧೂರ್ ಅವರು ಏಷ್ಯನ್ ಕ್ರೀಡಾಕೂಟದಲ್ಲಿ ಪ್ರಥಮ ಗೋಲ್ಡ್ ಪದಕ ಪಡೆದರು. ಬಚೇಂದ್ರಿ ಪಾಲ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆಯಾದರು. ಮದರ್ ತೆರೇಸಾ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಫಾತಿಮಾ ಬೀಬಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಥಮ ಮಹಿಳಾ ಜಡ್ಜ್ ಆದರು. ಮೇಧಾ ಪಾಟ್ಕರ್ ಸಾಮಾಜಿಕ ಸೇವೆಯಲ್ಲಿ ಕಾರ್ಯಕರ್ತೆಯಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಹೀಗೆ ಪುರುಷ ಪ್ರಧಾನ ಸಾಮಾಜಿಕ ವಿಚಾರಕ್ಕೆ ಸವಾಲೊಡ್ಡಿ ಮಹಿಳೆಯರು ತಮ್ಮ ಬುದ್ಧಿವಂತಿಕೆ, ಮುಂದಾಳತ್ವದ ಯೋಗ್ಯತೆ ಹಾಗೂ ಸಾಮರ್ಥ್ಯದ ಪರಿಚಯವನ್ನು ನೀಡಿದ್ದಾರೆ. ತಮ್ಮ ಹೆಸರನ್ನು ಸ್ವರ್ಣ ಅಕ್ಷರಗಳಲ್ಲಿ ಸದಾಕಾಲಕ್ಕಾಗಿ ಅಂಕಿತಗೊಳಿಸಿದ್ದಾರೆ. ಸ್ವತಂತ್ರ ಭಾರತದ
ರಜತ ಮಹೋತ್ಸವದ ನಂತರ ವೈಜ್ಞಾನಿಕವಾಗಿ ಮುಂದುವರೆದ ಭಾರತದಲ್ಲಿ ನಾರಿಯು ಪ್ರತಿಯೊಂದು ಕ್ಷೇತ್ರದಲ್ಲಿ ಪುರುಷನಿಗೆ ಸರಿಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಉನ್ನತ ಶಿಕ್ಷಣ ಪಡೆದ ಇಂದಿನ ನಾರಿಯು ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿ ಹಾಗೂ ಅಂತರಿಕ್ಷ ಯಾತ್ರಿಯಾಗಿ ಸರ್ವೋನ್ನತ ಸ್ಥಾನದಲ್ಲಿ ಆಸೀನಳಾಗಿದ್ದಾಳೆ. ಹೆಣ್ಣಿಲ್ಲದೆ ಜೀವವಿಲ್ಲ, ಹೆಣ್ಣಿಲ್ಲದೆ ಜೀವನವಿಲ್ಲ. ಹೆಣ್ಣಿನಿಂದಲೇ ಬಾಳು ಬಂಗಾರ, ಹೆಣ್ಣಿಲ್ಲದ ಬದುಕು ನಿಸ್ಸಾರ. ಹೆಣ್ಣನ್ನು ಗೌರವಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ. ನೇರಳೆ, ಹಸಿರು ಮತ್ತು ಬಿಳಿ ಬಣ್ಣಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಣ್ಣಗಳಾಗಿವೆ. ನೇರಳೆ ನ್ಯಾಯ ಮತ್ತು ಘನತೆಯನ್ನು ಸೂಚಿಸುತ್ತದೆ, ಹಸಿರು ಭರವಸೆಯನ್ನು ಸಂಕೇತಿಸುತ್ತದೆ ಮತ್ತು ಬಿಳಿ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ನಾರಿ ಶಕ್ತಿಯನ್ನು ಸೃಷ್ಟಿಯ ಆದಿಶಕ್ತಿ ಎಂದು ಕರೆಯುತ್ತಾರೆ. ನಾರಿಯು ಸಮಾಜದ ಅತ್ಯಂತ ಶ್ರೇಷ್ಠ ಭಾಗವಾಗಿದ್ದಾಳೆ. ನಾರಿ ಸ್ವರ್ಗಕ್ಕೆ ದಾರಿಯಾಗಿದ್ದಾಳೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಾರಿ ಒಬ್ಬಳು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂಬ ನಾಣ್ಣುಡಿ ಇದೆ. ನಾರಿಯು ಸಮಾಜದ ಚುಕ್ಕಾಣಿಯನ್ನು ಹಿಡಿದು ಅಭಿವೃದ್ಧಿ ಕಡೆಗೆ ಕರೆದೊಯ್ಯುವ ಸಾಧಕಿಯಾಗಿದ್ದಾಳೆ. 1936 ಸ್ಥಾಪನೆಯಾದ ಬ್ರಹ್ಮಕುಮಾರಿ ಸಂಸ್ಥೆಯು ವಿಶೇಷವಾಗಿ ಮಹಿಳೆಯರ ಉನ್ನತಿಗಾಗಿ ಜಾಗತಿಕ ಮಟ್ಟದಲ್ಲಿ ಇರುವ ಏಕೈಕ ಸಂಸ್ಥೆಯಾಗಿದೆ. ಇದು 137 ರಾಷ್ಟ್ರಗಳಲ್ಲಿ 8500 ಶಾಖೆಗಳನ್ನು ಹೊಂದಿದೆ. ಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ನಿರಂತರ ಸಾಧಕರ ಸೇವೆಯಲ್ಲಿ 60,000 ಸಮರ್ಪಿತ ಕನ್ಯೆಯರು, ಭಗಿನಿಯರು ಕಾರ್ಯನಿರತರಾಗಿದ್ದಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಪ್ರತಿ ವರ್ಷದಂತೆ ಮಹಿಳಾ ದಿನಾಚರಣೆಯನ್ನು ವಿಶ್ವದಾದ್ಯಂತ ತನ್ನ ಸಾವಿರಾರು ಶಾಖೆಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತದೆ. ಈ ವರ್ಷದ ಧ್ಯೇಯವಾಕ್ಯದಡಿ ವಂದೇ ಮಾತರಂ, ಸ್ವರ್ಣಿಮ ಭಾರತನಂತೆ ಮಾತೆಯರ ಮೂಲಕ ಭಾರತ ಸ್ವರ್ಣಮಯ ಆಗಲಿದೆ. ಸರ್ಕಾರಿ ಮಹಿಳಾ ಕಲ್ಯಾಣ ಇಲಾಖೆ, ಸ್ವಯಂ ಸೇವಾ ಮಹಿಳಾ ಸಂಘಟನೆಗಳು, ರೋಟರಿ ಇನ್ನರ್ವೀಲ್ ಲಯನ್ಸ್ ಕ್ಲಬ್ ಹಾಗೂ ಮಹಿಳಾ ಕಾಲೇಜುಗಳ ಜೊತೆಗೂಡಿ ಸೆಮಿನಾರ್, ವಿಚಾರಗೋಷ್ಠಿ, ಮಹಿಳಾ ಸಪ್ತಾಹ, ಸನ್ಮಾನ ಸಮಾರಂಭಗಳನ್ನು ಆಯೋಜಿಸಲಾಗುತ್ತದೆ. ವರ್ತಮಾನದಲ್ಲಿ 88 ವರ್ಷದ ರಾಜಯೋಗಿನಿ ಬ್ರಹ್ಮಕುಮಾರಿ ಚಕ್ರಧಾರಿ ಅಧ್ಯಕ್ಷೆ ಮಹಿಳಾ ವಿಭಾಗ ಇವರ ನೇತೃತ್ವದಲ್ಲಿ ವಿಶ್ವದಾದ್ಯಂತ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣವನ್ನು ಹರಡುವ ಸೇವೆ ಮಾಡುತ್ತಿದ್ದಾರೆ.